ಸರ್ ಹೇಳಿ, ನಿಮ್ಮ ಸಮುದಾಯದ ಪ್ರಮುಖ ನಾಯಕರು ಹರಿಪ್ರಸಾದ್ ಅವರು ಅವರೀಗ ಅವರಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಏನು ಅನಿಸ್ತಾ ಇದೆ ನಿಮ್ಗೆ? ನೋಡಿ, ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರು ಕೂಡ ಬೇರೆ ಒಂದು ಪಕ್ಷದಿಂದ ಬಂದು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. 2 ಸಲ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷ ನಾಯಕರುಗಳಾದರು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಹಣೆ ಬರೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಬಿ ಕೆ ಹರಿಪ್ರಸಾದ್ ವಿಷಯಕ್ಕೆ ಬಂದಾಗ ಅವರು 49 ವರ್ಷವೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಎಷ್ಟು ವಯಸ್ಸಾಗಿದೆ ಅವರಿಗೆ? 70 ವಯಸ್ಸಾಗಿದೆ. ಇನ್ನೆಷ್ಟು ವರ್ಷ ರಾಜಕೀಯ ಮಾಡ್ಬೋದು? ಮ್ಯಾಕ್ಸಿಮಮ್ ಒಂದು 10 ವರ್ಷ ಮಾಡ್ಬೋದು. ಹಾಗಾಗಿ ಆ 10 ವರ್ಷದಲ್ಲಿ ಇಷ್ಟೊಂದು ಡಿಗ್ನಿಟಿ ಪರ್ಸನ್, ಅನ್ಕರಪ್ಟೆಡ್ ಮ್ಯಾನ್, ಹಾಗೂ ಯಾವುದೂ ಕಪ್ಪು ಚುಕ್ಕಿ ಇಲ್ಲ ಅಂತ ಇಂಡಿಯನ್ ಪೊಲಿಟಿಕ್ಸಲ್ಲಿ ಇವರು ಕೂಡ ಒಂದು ದೊಡ್ಡ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಸಿಗಬೇಕಾದ ಒಂದು ಮಾನ್ಯತೆಯನ್ನೇ ಅವರ ಪಕ್ಷದಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಎಲ್ಲರೂ ಏನು ಹೇಳ್ತಾರೆ, ಹರಿಪ್ರಸಾದ್ ಅವರು ದುಷ್ಟಾವಂತರು, ಹರಿಪ್ರಸಾದ್ ಪ್ರಾಮಾಣಿಕತೆ, ಇದು ಒಂದೇ ಮಾತು ಹೇಳಿ ಅವ್ರನ್ನೇನು ಮಾಡ್ತಾ ಇದ್ದಾರೆ ಅಂದರೆ ಅವರ ರಾಜಕೀಯ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಹಾಗೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಸಾಕಷ್ಟು ನಾಯಕರುಗಳು, ಕಪಿಲ್ ಸಿಬಲ್ ಆಗಲಿ, ಕೆ ವಿ ಥಾಮಸ್ ಆಗಲಿ, ಗುಲಾಂ ನಬಿ ಆಜಾದ್ ಆಗಲಿ, ಇವರೆಲ್ಲರೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೂ ಹೋದರು, ಅಲ್ಲಿ ಮತ್ತು ಉನ್ನತ ಸ್ಥಾನಗಳಿಗೂ ಹೋದರು. ಇಲ್ಲಿ ಹರಿಪ್ರಸಾದ್ ಅವ್ರಿಗೊಂದು MSc ಸ್ಥಾನದಲ್ಲಿ ಇರಬೇಕಾದ ವ್ಯಕ್ತಿತ್ವ ಅಲ್ಲ, ಅವರು ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬೇಕಾದ ವ್ಯಕ್ತಿತ್ವ. ಈ ಸರ್ಕಾರ ಬರುವಾಗ ಅವರು ವಿರೋಧ ಪಕ್ಷದ ನಾಯಕರಾಗಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾದರು. ಆದರೆ ಅದೇ ಸರ್ಕಾರ ಬಂದಂದರೆ ಕೆಳಗಿನ ಮನೆಯಲ್ಲಿ ಏನಾಗಬೇಕಿತ್ತು, ಅವರೇ ಲೀಡರ್ ಆಗಬೇಕಿತ್ತು, ಮುಖ್ಯಮಂತ್ರಿ ಆಗಬೇಕಿತ್ತು. ಆ ಸಮಯದಲ್ಲಿಯೂ ಕೂಡ ಅವರು ಕೇಳಲಿಲ್ಲ, ಸಮಾಜವೂ ಕೂಡ ಅದ್ರ ಬಗ್ಗೆ ಕೇಳಲಿಲ್ಲ. UPA ಸರ್ಕಾರ ಇದ್ದಾಗ 10 ವರ್ಷವೂ ಕೂಡ ಅವರು ಅಧಿಕಾರದ ಹಿಂದೆ ಹೋಗಿದ್ದವರಲ್ಲ ಬಿ ಕೆ ಅವರು. ಆಗಬಹುದಿತ್ತು ಆವಾಗ, ಆದರೆ ಮಾಡಲಿಲ್ಲ. ಆದ್ದರಿಂದ ಈಗ ಅಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಬಂದವರೆಗೂ ಸಾಕಷ್ಟು ಮಾನ್ಯತೆ ಸಿಗ್ತಾ ಇದೆ, ಇವ್ರಿಗೆ ಸಿಗಲಿಲ್ಲ ಅಂತ ಬಂದಾಗ ನಾನು ಹೇಳಿದ ಕೆಲವೊಂದು ಕಡೆ ಏನು, ಅವ್ರಿಗೆ ಮಾನ್ಯತೆ ಎಲ್ಲಿ ಸಿಗುತ್ತೆ, ಇವತ್ತಿನ ರಾಜಕಾರಣ ಯಾವ ರೀತಿಗೆ ಸಾಗುತ್ತಾ ಇದೆ ಜೊತೆ ಹೋಗಬೇಕು ಅಂತಕ್ಕಂಥದ್ದು ಇರುತ್ತದೆ. ಹಾಗಾಗಿ ಹರಿಪ್ರಸಾದ್ ಅವರು ಎಲ್ಲಿ ಅವ್ರಿಗೆ ಗೌರವ ಸಿಗುತ್ತೆ, ಇನ್ನೊಂದು 10 ವರ್ಷದಲ್ಲಿ ಎಲ್ಲಿ ಅವ್ರಿಗೆ ಒಳ್ಳೆಯ ರಾಜಕೀಯ ಮಾಡಬಹುದು, ಅಲ್ಲಿ ಹೋಗೋದು ಸೂಕ್ತ. ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರಂತೀರಿ? ಅಲ್ಲ, ನನ್ನ ಸಲಹೆ, ನನ್ನ ವ್ಯಕ್ತಿಗತ ಅಭಿಪ್ರಾಯ ಏನು, ಅವರ ಎಲ್ಲವನ್ನು ನೋಡಿಕೊಂಡು ಹೇಳ್ತಾ ಇದ್ದೇನೆ ನಾನು. ಆ ವ್ಯಕ್ತಿಯ ಒಂದು ದಿಟ್ಟತನ, ಪ್ರಾಮಾಣಿಕತೆ, ಆ ಪ್ರಾಮಾಣಿಕತೆಗೆ ಇವತ್ತು ಅವ್ರಿಗೆ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಒಂದೇ ಕಾರಣ, ಅವರ ಪ್ರಾಮಾಣಿಕತೆ ತಿಳ್ಕೊಂಡಿವರು ಅಲ್ಲೇ ಇಟ್ಟುಬಿಡ್ತಾರೆ. ಅದು ಆಗಬಾರದು. ಇನ್ನು ಅಂಥ ನಾಯಕರನ್ನೇ ನಮ್ಮ ಸಮಾಜದಲ್ಲಿ ಸಿಗೋದು ಬಹಳ ಕಷ್ಟ ಇದೆ. ಹಾಗಾಗಿ ಎಲ್ಲಿ ಅವ್ರಿಗೆ ಸೂಕ್ತ ಸ್ಥಾನಮಾನಗಳನ್ನು ಸಿಗುತ್ತೆ ಅಲ್ಲಿ ಹೋಗೋದು ಬಹಳ ಒಳ್ಳೆಯ ವಿಚಾರ. ಅದು 2ನೇ ಮಾತು. ಎಲ್ಲಿಗೆ ನಿಮ್ಮ ಅಲ್ಲ, ಅದೀಗ ಇಂಡಿಯನ್ ಪೊಲಿಟಿಕ್ಸಲ್ಲಿ ಈ ನಮ್ಮ ದೇಶದ ರಾಜಕಾರಣ ಎಲ್ಲಿ ಹೋಗ್ತಾವ್ರು, ದೇಶದ ರಾಜಕಾರಣ ಸಿಗಿದ ಸಂಬಂಧಪಟ್ಟ ಅಲ್ಲ, ಎಲ್ಲಿಗೆ ಹೋಗೋದು ಸೂಕ್ತ ಅಂತ ನಾನು ಕೇಳಿದೆ. ಇವತ್ತಿನ ದೇಶದ ರಾಜಕಾರಣ ಯಾರು ಮುಂದೆ ಇದ್ದಾರೆ, ಯಾರು ಆಡಳಿತ ಮಾಡ್ತಾರೆ, ಮುಂದೆ ಯಾರು ಬರಬಹುದು, ಇದೆಲ್ಲ ಅವ್ರಿಗೆ ಲೆಕ್ಕಾಚಾರ ಇರ್ತದೆ. ಅದೇ ಪ್ರಕಾರ ಎಲ್ಲಿಯಾದರೂ ಅವಕಾಶ ಸಿಕ್ಕಿದಂದರೆ ಆ ಅವಕಾಶ ಉಪಯೋಗಿಸಿಕೊಳ್ಳೋದು ಬಹಳ ಸೂಕ್ತ. ಅಲ್ಲ, ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಿದ್ರಿ, ಎಲ್ಲಿ ಸೂಕ್ತ ಅಂತ ನೀವು? ನಾನು ಯಾವುದು ಅವರ ಸಿದ್ಧಾಂತಗಳು ಬದಿಗೊತ್ತಿ ಹೋಗಬೇಕು ಎಂದು ನಾನು ಹೇಳ್ತಾ ಇಲ್ಲ. ಆದರೆ ಅವರ ರಾಜಕೀಯ ಎಷ್ಟು ಸುದೀರ್ಘವಾದ ರಾಜಕೀಯಕ್ಕೆ ಒಂದು ಅರ್ಥ ಸಿಗಬೇಕಂದ್ರೆ, ರಾಜಕೀಯ ಅಂದರೆ ಬರೋ ಒಂದು ಸಂಘಟನಾ ಕೆಲಸ ಮಾಡೋದಷ್ಟಲ್ಲ, ಅಧಿಕಾರ ಸ್ಥಾನಕ್ಕೂ ಬರೋದೂ ಕೂಡ ಆ ರಾಜಕೀಯದ ಒಂದು ದಿಟ್ಟತನ ಇರುತ್ತದೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಬೇರೆ ಕಡೆಯಿಂದ ಬಂದವರಲ್ಲಿ ಉನ್ನತವಾದ ಸ್ಥಾನಗಳು ಎಲ್ಲ ಪಡೀತಾ ಇದ್ದಾರೆ. ಯಾಕೆ ಈ ಪಕ್ಷದಲ್ಲಿ ಸಿಗಲಿಲ್ಲ ಅಂತ ಬಂದಾಗ ಬೇರೆ ಪಕ್ಷಗಳಿಗೆ ಯಾಗೂ ಹೋಗಬಾರ್ದು. ಪ್ರಾದೇಶಿಕ ಪಕ್ಷಗಳು ಸಾಕಷ್ಟು ಇದೆ, ಭಾರತೀಯ ಜನತಾ ಪಕ್ಷ ಇರ್ಬೋದು, JDS ಇರ್ಬೋದು, ಎಲ್ಲ ಸಾಕಷ್ಟುಗಳಿದೆ. ಅವ್ರಿಗೆ ಬೇಕಾದ ಒಂದು ಆಯ್ಕೆ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ, ಮಂತ್ರಿಗಳು ಮಾಡಬೇಕಿತ್ತಲ್ಲ, ಅವರನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂದರೆ ಉಪಮುಖ್ಯಮಂತ್ರಿ ಆದರೂ ಮಾಡಬೇಕಿತ್ತು, ಉನ್ನತವಾದ ಖಾತೆಗಳನ್ನು ನೀಡಬೇಕಿತ್ತು. ಅದಿಲ್ಲ ಅಂತ ಬಂದಾಗ ಅದೇ ಸಮುದಾಯದ ಗುರುಗಳಂತ ಹೇಳಿ ನನ್ನ ನೋವು ನಾನು ಹೇಳ್ತಾ ಇದ್ದೀನಿ. ಅದರ ಅರ್ಥ ಏನು, ಹರಿಪ್ರಸಾದನ ಕರ್ಕೊಂಡು ಬೇರೆ ಕಡೆ ಹೋಗಬೇಕು ಅಂತಲ್ಲ, ನನ್ನ ನೋವು ಪ್ರಸ್ತುತ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ನೋಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.